ಹಲೋ ಎವ್ರಿವನ್, ವೆಲ್ಕಮ್ ಟು KN ಅಕಾಡೆಮಿ. ನಾರ್ಸೆಟ್ 9 ಇಂದ ಸೊ ಕರ್ನಾಟಕದಲ್ಲಿ ಯಾರ್ಯಾರು ನಾರ್ಸೆಟ್ 9 ಅಲ್ಲಿ ಟಾಪರ್ಸ್ ಆಗಿದ್ದೀರಾ, ಕೆಲವರು ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರಿ ಇಂಟರ್ವ್ಯೂ ಮಾಡಿ. ಸೊ ಅವರ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು ನಾವು ಕೇಳಬೇಕು ಅಂತಂದೇಳಿ, ಸೊ ಅದಕ್ಕೋಸ್ಕರ ಆಲ್ ಇಂಡಿಯಾ ರ್ಯಾಂಕ್ 55 ಬಂದಿರತಕ್ಕಂತ ಸೌಮ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರ ಪರಿಚಯ ಕೇಳ್ತಾ ಹೋಗೋಣ, ಆಮೇಲೆ ಅವರ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಹೋಗೋಣ. ಮೇಡಮ್, ವೆಲ್ಕಮ್ ಟು KN ಅಕಾಡೆಮಿ ಹಾಗೂ ಸ್ಟಾರ್ ಹೆಲ್ತ್ ಕೇರ್ ಅಕಾಡೆಮಿ. ಓಕೆ, ಸೊ ನಿಮ್ಮ ಪರಿಚಯ ಮಾಡಿ, ಆಮೇಲೆ ನಿಮ್ಮ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು ಅಂತ ನಾವು ಮುಂದೆ ನೋಡ್ತಾ ಹೋಗೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೌಮ್ಯ ಅಂತ. ನಂದ ಪ್ರಾಪರ್ ಬಂದ್ಬಿಟ್ಟು ಹಾಸನ್ ಹತ್ರ ಒಂದು ಚಿಕ್ಕ ಹಳ್ಳಿ. ಓಕೆ, ನೀವು ನರ್ಸಿಂಗ್ ಕಲ್ತಿದ್ದೆಲ್ಲಿ ಮತ್ತೆ ನರ್ಸಿಂಗ್ ಪಾಸ್ ಔಟ್ ಆಗಿದ್ದು ಯಾವ ವರ್ಷದಲ್ಲಿ? ನಾನು ನರ್ಸಿಂಗ್ ಮುಗಿಸಿದ್ದು ESIC ಕಾಲೇಜ್ ಆಫ್ ನರ್ಸಿಂಗ್ ಬ್ಯಾಂಗ್ಳೂರ್ ಇಂದ್ರಾನಗರ್ನಲ್ಲೇ. ನಾನು ಪಾಸ್ ಔಟ್ ಆಗಿದ್ದು 2025 ನಲ್ಲಿ. 2025 ಅಲ್ಲಿ ಪಾಸ್ ಆಗಿರೋದು. 2025 ನಾರ್ಸೆಟ್ ಅಲ್ಲಿ ಅವರು ನಾರ್ಸೆಟ್ 9 ಆಲ್ ಇಂಡಿಯಾ ರ್ಯಾಂಕ್ 55. ಸೊ ಇದು ಸಾಮಾನ್ಯ ಆಗಿರ್ತಕ್ಕಂಥ ಪ್ರತಿಭೆ ಅಲ್ಲ, ನೀವೆಲ್ಲ ಅನ್ಕೊಂಡ್ರಷ್ಟು ಇದು ಕೂಡ ಅಲ್ಲ ಇದು. ಓಕೆನಾ? ಯಾಕಂದ್ರೆ ಆಲ್ ಇಂಡಿಯಾ ರ್ಯಾಂಕ್ 55 ಬರಬೇಕು ಅಂತಂದ್ರೆ ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತಂದೇಳಿ ನೀವು ಇದವ್ರು ನೋಡ್ತಾ ಹೋಗ್ತೀರಾ. ಸೊ ನಿಮಗೆ ನಾರ್ಸೆಟ್ ಪ್ರಿಪರೇಷನ್ ಆಗ್ಬೇಕು ಅಂತ ಅದನ್ನ ಕನಸನ್ನು ಕಟ್ಕೊಂಡಿದ್ದು ಹೇಗೆ? ಸರ್, ನಾನು ಅಂದ್ರೆ ESIC ಕಾಲೇಜ್ನಲ್ಲೇ ಸ್ಟಡಿ ಮಾಡ್ತಿರೋದ್ರಿಂದ ನಮ್ ಟ್ಯೂಟರ್ಸ್ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲೇ ವರ್ಕ್ ಮಾಡೋದ್ರಿಂದ ನಮ್ ಟ್ಯೂಟರ್ಸ್ ಐ ಶುಡ್ ಥ್ಯಾಂಕ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅವರು ತುಂಬಾ ಬೇಸಿಕ್ಸ್ ನ ನಮ್ಗೆ ಸ್ಟ್ರಾಂಗ್ ಮಾಡ್ಕೊಟ್ರು. ಮತ್ತೆ ಅವರು ನಮ್ಗೆ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ತುಂಬಾನೇ ಹೇಳ್ತಾ ಹೋದ್ರು. ಅದರಿಂದ ನಮ್ಗೆ ಗುಡ್ ಸ್ಯಾಲ್ರಿ ಇದೆ, ಗುಡ್ ಆಪರ್ಚುನಿಟಿ ಇದೆ ಅಂದ್ರೆ ಮತ್ತೆ ಒಂದು ಕ್ವಾಲಿಟಿ ಆಫ್ ಲೈಫ್ ನ ನಾವು ಲೀಡ್ ಮಾಡ್ಬೋದು. ಮತ್ತೆ ನಮ್ಗೆ ಗುಡ್ ಆಪರ್ಚುನಿಟಿ ಇದೆ ಅಂತ ಅಂದ್ಬಿಟ್ಟು ನಮ್ ಟ್ಯೂಟರ್ಸ್ ಇನ್ಸ್ಟ್ರಕ್ಟ್ ಮಾಡೋದ್ರಿಂದ ಸೊ ನಾವು ಈ ತರ ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್. ಸೊ ಮತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ವರ್ಕ್ ಮಾಡ್ತಿದೀವಿ ಅಂದ್ರೆ ಅದೊಂದು ರೆಸ್ಪೆಕ್ಟ್ ಕೂಡ ನಮ್ಗೆ ಗೇನ್ ಆಗುತ್ತೆ. ಸೊ ನಮ್ ಟ್ಯೂಟರ್ಸ್ ಈ ತರ ಜಾಬ್ ಈ ತರ ಎಕ್ಸಾಮ್ಸ್ ಇದಾವೆ, ಈ ತರ ಕ್ಲಿಯರ್ ಮಾಡ್ಬೋದು. ಏಮ್ಸ್, ESIC ಆಗ್ಲಿ, ಜಿಪ್ಮರ್ ಆಗ್ಲಿ ತುಂಬಾ ಎಕ್ಸಾಮ್ಸ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ, ಒಳ್ಳೆ ಸ್ಯಾಲ್ರಿ ಕೂಡ ಇದೆ ಅಂತ ಅಂದಾಗ ಸೊ ಅದರಿಂದ ನಮ್ಗೆ ಇನ್ಸ್ಪಿರೇಷನ್ ತಗೊಂಡು. ಸೊ ಟ್ಯೂಟರ್ಸ್ ಅಂತ ಹೇಳಿದ್ರಿ, ಯಾರಾದ್ರೂ ಹೆಸರು ಹೇಳ್ಬೋದಾ? ಆಕ್ಚುಲಿ ನಮ್ ಪ್ರಿನ್ಸಿಪಲ್ ಮ್ಯಾಮ್ ಇಂದ ಎಲ್ಲಾ ಟ್ಯೂಟರ್ಸ್ ಇನ್ವಾಲ್ವ್ ಆಗ್ತಾರೆ. ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಕೂಡ, ಸಂದೇಶ್ ಸರ್, ಸುರೇಶ್ ಸರ್, ಮತ್ತೆ ನಮ್ ಕ್ಲಾಸ್ ಟೀಚರ್ಸ್ ಆಗಿರ್ಬೋದು ಎಲ್ಲ ನಾವು ಕೂಡ ನೋಡಿದೀವಿ. ಯಾಕಂದ್ರೆ ESIC ಕಾಲೇಜ್ ಆಫ್ ನರ್ಸಿಂಗ್ ಇಂದ ನಾರ್ಸೆಟ್ ಅಲ್ಲಿ ಕೂಡ ಒಳ್ಳೆ ರ್ಯಾಂಕ್ಸ್ ಬಂದಿರತಕ್ಕಂತ ಸ್ಟೂಡೆಂಟ್ಸ್ ಕೂಡ ಇದಾರೆ. ಇವ್ ನಮ್ ಜೊತೆ ಕೂಡ ವರ್ಕ್ ಮಾಡ್ತಿದ್ದಾರೆ BB ನಗರದಲ್ಲಿ. ನಿಮ್ನ ಕೇಳ್ಬಿಡ್ತೀನಿ, ನಿಮ್ ಬ್ಯಾಚ್ ಅಲ್ಲಿ ಎಷ್ಟು ಜನ ಪಾಸ್ ಔಟ್ ಆಗಿದ್ದೀರಾ? ಐ ಮೀನ್ ನಾರ್ಸೆಟ್ ನ ಕ್ಲಿಯರ್ ಮಾಡಿರ್ತಕ್ಕಂಥವ್ರು. ನಾರ್ಸೆಟ್ 9 ಕ್ಲಿಯರ್ ಮಾಡಿದ್ ಅಂದ್ರೆ ಪ್ರಿಲಿಮ್ಸ್ ಒಂದ್ 4 to 5 ಮೆಂಬರ್ಸ್ ಕ್ಲಿಯರ್ ಮಾಡಿದ್ರು. ಬಟ್ ಮೇನ್ಸ್ ಆಗಿದ್ದು ನಂದೊಬ್ರು. ಕಂಗ್ರಾಚುಲೇಷನ್ಸ್ ಹೇಳ್ಬೇಕಾಗುತ್ತೆ. ಯಾಕೆಂತಂದ್ರೆ ಇದೇ ವರ್ಷದಲ್ಲಿ ಔಟ್ಪುಟ್ ಆಗ್ಬಿಟ್ಟು ಇದೇ ವರ್ಷದಲ್ಲಿ ಜಾಬ್ ತಗೊಳ್ಳೋದು ಅಷ್ಟು ಈಜಿ ಅಲ್ಲ. ಇವನ್ ನಾನು ಪೂಜಾ ಕಾಡಲಿಗೆ ಅಂತಂದೇಳಿ ಫಸ್ಟ್ ಮಾಡಿದ್ದು, ಅವರು ಕೂಡ ಅಷ್ಟೇನೆ ಅದೇ ವರ್ಷದಲ್ಲಿ ಪಾಸ್ ಔಟ್ ಆಗ್ಬಿಟ್ಟು ಅದೇ ವರ್ಷದಲ್ಲಿ ಜಾಬ್ ತಗೊಂಡಿದ್ದು. ಸೊ ಅದೇ ತರ ಇವ್ರಿಗೂ ಇನ್ನೊಂದು ತುಂಬಾ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಇವರು ಎಲ್ಲೂ ಆಫ್ಲೈನ್ ಕೋಚಿಂಗ್ ಎಲ್ಲೂ ಹೋಗಿಲ್ಲ. ಕೋಚಿಂಗ್ ಬೇಕೇ ಬೇಕು ಅಂತ ಮನಸ್ಸಲ್ಲಿತ್ತು ಅಂದ್ರೆ ಅದನ್ನು ಕೂಡ ತೆಗೆದಾಕ್ಬಹುದು. ಆಫ್ಲೈನ್ ಕೋಚಿಂಗ್ ಬೇಕೇ ಬೇಕು ಅಂತ ಏನೂ ಇಲ್ಲ. ಯಾಕೆ ಅಂತಂದ್ರೆ ಕರೆಕ್ಟ್ ಆಗಿ ನಮಗೆ ಮಾರ್ಗದರ್ಶನ ಇತ್ತು. ಓಕೆ, ನಾವು ಯಾವ ರೀತಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ, ಓಕೆ, ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ದೇನೆ ಯಾವ ರೀತಿಯಾಗಿ ಎಕ್ಸಾಮ್ಗೋಸ್ಕರನೇ ಪ್ರಿಪರೇಷನ್ ಮಾಡ್ತಿದ್ದು ಅಂತ ನಮ್ಗೆ ಗೊತ್ತಾಯ್ತು ಅಂತಂದ್ರೆ ಆಫ್ಲೈನ್ ಕೋಚಿಂಗ್ ಖಂಡಿತವಾಗೂ ಬೇಕಾಗಿಲ್ಲ. ಪ್ಲಸ್ 100% ಮಾರ್ಗದರ್ಶಕರು ಅಂತ ಗೈಡ್ ಅಂತ ಹೇಳ್ತೀವಲ್ಲ, 100% ಅದು ಬೇಕೇ ಬೇಕಾಗುತ್ತೆ. ಓಕೆನಾ? ಸುಮ್ಮನೆ ಅನ್ನೆಸರಿ ಎಲ್ಲ ಓದೋದು ಬೇಕಾಗಿಲ್ಲ. ಸೊ ಇವರ ಪ್ರಿಪರೇಷನ್ ಯಾವ ರೀತಿಯಾಗಿತ್ತು ಅಂತ ಕೇಳ್ತಾ ಹೋಗೋಣ. ಓಕೆ, ನೀವು ಯಾವ ವರ್ಷದಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ನಮ್ ಕಾಲೇಜಲ್ಲಿ ಟೀಚರ್ಸ್ ತುಂಬಾ ಸ್ಟ್ರಾಂಗ್ ಬೇಸಿಕ್ಸ್ ನ ಮಾಡಿದ್ರೋದ್ರಿಂದ, ಅಂದ್ರೆ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ನಾನೇನು ಕಾಲೇಜಲ್ಲಿ ಓದ್ತಿರ್ಲಿಲ್ಲ ಸರ್ ಜಾಸ್ತಿ. ಅಂದ್ರೆ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಏನಂತ ಟೈಮ್ ಕೊಟ್ಟು ಓದ್ತಿರ್ಲಿಲ್ಲ. ಬಟ್ ಇಂಟರ್ನಲ್ಸ್ ಆಗಿರ್ಬೋದು ಅದು ನಮ್ಗೆ ತುಂಬಾ ಚೆನ್ನಾಗಿ ಮಾಡೋರು. ಸೊ ಅದ್ರಲ್ಲಿ ಪ್ರಿಪೇರ್ ಆಗ್ತಿದ್ದು ತುಂಬಾ ಚೆನ್ನಾಗಿರ್ತಿತ್ತು. ಸೊ ನಾನ್ ಕಾಲೇಜಲ್ಲಿ ಅಷ್ಟು ಪ್ರಿಪೇರ್ ಆಗಿರ್ಲಿಲ್ಲ. ನಮ್ ಟೀಚರ್ಸ್ ಹೇಳೋರಲ್ಲ ಈ ತರ ಕ್ರ್ಯಾಕ್ ಮಾಡ್ಬೋದು ಎಕ್ಸಾಮ್ಸ್, ಇಯರ್ಲಿ ಟ್ವೈಸ್ ಆಗುತ್ತೆ ಆ ತರ ಎಲ್ಲ ಹೇಳ್ಬೇಕಾದ್ರೆ, ಸೊ ನಾವ್ ಯಾಕೆ ಈ ತರ ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋದು ಅಂತ ಅನ್ಕೊಂಡು ಆಕ್ಚುಲಿ ಈಗ ರಿಗ್ರೆಟ್ ಆಗುತ್ತೆ ನಾ ಆ ಟೈಮಲ್ಲಿ ಯಾಕೆ ಓದ್ಲಿಲ್ಲ ಅಂತ. ಯಾಕೆಂದ್ರೆ ನಾನು ಎಕ್ಸ್ಟ್ರಾ 6 months ತಗೋಬೇಕಾಯ್ತು ಅದ್ರ ಮೇಲೆ. ಸೊ ನಾನು ಆ ಟೈಮ್ ಫೆಬ್ಬಿಂದ ನಾನು ಸ್ಟಾರ್ಟ್ ಮಾಡಿದ್ದು ಪ್ರಿಪ್ರೇಷನ್. ಫೆಬ್ರವರಿಯಿಂದ ಸೆಪ್ಟೆಂಬರ್ ಅಲ್ಲಿವರೆಗೂ ಪ್ರಿಪ್ರೇಷನ್ ಮಾಡ್ಕೊಂಡೆ. ಅಂದ್ರೆ ನಾನ್ ಜಾಸ್ತಿ ಬುಕ್ಸ್ ನ ನಾನು ಯಾವುದೇ ಆಫ್ಲೈನ್ ಕೋಚಿಂಗ್ ಆಗ್ಲಿ ಆನ್ಲೈನ್ ಕೋಚಿಂಗ್ ಆಗ್ಲಿ ಯಾವ್ದನ್ನು ತಗೊಂಡಿಲ್ಲ. ಮತ್ತೆ ನಾನು ಬುಕ್ಸ್ ನ ತುಂಬಾ ಸ್ಟಡಿ ಮಾಡ್ತಿದ್ದು. ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ತುಂಬಾ ಸೋರ್ಸಸ್ ನ ರೆಫರ್ ಮಾಡಕ್ ಹೋಗ್ತಾರೆ. ದಟ್ ಈಸ್ ರಾಂಗ್ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನೀವು ರೆಫರ್ ಮಾಡೋದಾದ್ರೂ ಅಥೆಂಟಿಕೇಟೆಡ್ ಸೋರ್ಸಸ್ ನ ನೀವು ರೆಫರ್ ಮಾಡ್ಬೇಕಾಗುತ್ತೆ. ತುಂಬಾ ಸೋರ್ಸಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ನಾವು ಓದ್ಬೇಕಾದ್ರೂ ನಾವ್ ಅದನ್ನ ಫೇಸ್ ಮಾಡಿದೀವಿ. ಇದ್ರಲ್ಲೇ ಒಂಥರ ಆನ್ಸರ್ ಇದೆ, ನಾವು ಅಂದ್ರೆ ಮಲ್ಟಿಪಲ್ ಆಪ್ಷನ್ ಚೂಸ್ ಮಾಡೋ ತರ ಇಲ್ವಲ್ಲ ನಮ್ಗೆ. ಸೊ ಒಂದ್ ಆಪ್ಷನ್ ಅದು ತುಂಬಾ ಪ್ರಿಸೈಸ್ ಆಗಿರ್ಬೇಕು. ನಾವು ಪ್ರಿಸೈಸ್ ಆಗಿ ಓದ್ಬೇಕು ಅಂದ್ರೆ ಅಥೆಂಟಿಕೇಟೆಡ್ ಸೋರ್ಸಸ್ ನ ನೀವು ರೆಫರ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಆಫ್ಲೈನ್ ಕೋಚಿಂಗೇ ಬೇಕು, ಆನ್ಲೈನ್ ಕೋಚಿಂಗೇ ಬೇಕು ಅಂತ ಅನ್ನೋದಾದ್ರೆ
ಅದು ನಿಮ್ಮ ಪ್ರಿಫರೆನ್ಸ್ಗೆ ಬಿಟ್ಟಿದ್ದು. ನಾನು ಯಾವ ತರ ಓದಿದ್ದು ಅಂತ ಅಂದ್ರೆ, ನಾನು ಯಾವುದೇ ರೀತಿ ಕೋಚಿಂಗ್ ತಗೊಂಡಿಲ್ಲ. ನಾನು 2 to 3 ಬುಕ್ಸ್ನ ನಾನು ರೆಫರ್ ಮಾಡಿದ್ದಷ್ಟೇ. ಅಂದ್ರೆ ನನ್ನ ಥಿಯರಿಗೆ ಮಿಷನ್ ಪರಿಚಾರಕ್ನ ನಾನು ರೆಫರ್ ಮಾಡ್ತಿದ್ದು, ಮತ್ತೆ ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಟಾರ್ಗೆಟ್ ಐನ ನಾನು ರೆಫರ್ ಮಾಡ್ತಿದ್ದೆ, ಮತ್ತೆ ಎನ್ಕ್ಲೆಕ್ಸ್ ಬೇಸ್ಡ್ ಕ್ವಶನ್ಸ್ ನ ತುಂಬಾ ಸಾಲ್ವ್ ಮಾಡ್ತಿದ್ದೆ. ಅದರಿಂದ ನನಗೆ ತುಂಬಾ ಹೆಲ್ಪ್ ಆಯ್ತು. ಇಲ್ಲ ಮತ್ತೆ ಕೇನೋ ಸೀರೀಸ್ ಒಂದು ಅಟೆಂಡ್ ಮಾಡ್ತಾ ಇದ್ದೆ, ಅದು ನನಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಕೇನೋ ಅಕಾಡೆಮಿಯಲ್ಲಿ ಕೂಡ ನಾವು ಪ್ರತಿ ಎವ್ರಿ ಸಂಡೇ ಫ್ರೀ ಟೆಸ್ಟ್ ಸೀರೀಸ್ ಕೊಡ್ತಾ ಇದೀವಿ. ಪ್ಲಸ್ ಈಗ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇನಪ್ಪ ಅಂದ್ರೆ ಪ್ರತಿದಿನ 10 ಕ್ವಶನ್ ಚಾಲೆಂಜ್ ಅಂತೇಳಿ ಪ್ರತಿದಿನ 10 ಕ್ವಶನ್ಸ್ ಅನ್ನ ಫ್ರೀ ಆಗಿ ಬಿಡ್ತಾ ಇದೀವಿ. ಸೊ ಯಾರ್ಯಾರು ಆಪರ್ಚುನಿಟೀಸ್ ಇದೆ ಇವಾಗ ನಿಮಗೆ, ಸೊ ಎಲ್ಲ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಕೇನೋ ಅಕಾಡೆಮಿ ಗ್ರೂಪ್ಸ್ ಅಲ್ಲಿ ಕೂಡ ಇದ್ದೀರಾ ನೀವು, ನಾನು ನೋಡ್ತಾ ಇದ್ದೆ. ಕೇನೋ ಅಕಾಡೆಮಿ ಗ್ರೂಪ್ಸ್ ಅಲ್ಲಿ ಕೂಡ ಪ್ರತಿದಿನ ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅದರಲ್ಲಿ. ಸೊ ಆ ತರ ಕ್ವಶನ್ಸ್ ಡಿಸ್ಕಷನ್ ಮಾಡೋದು ನಿಮಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ, ಅಥವಾ ಅಪ್ಕಮಿಂಗ್ ಆಸ್ಪಿರೆಂಟ್ಸ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗ್ಬೋದು ಕ್ವಶನ್ಸ್ ಡೈಲಿ ಡಿಸ್ಕಷನ್ ಮಾಡೋದ್ರಿಂದ? ಡಿಸ್ಕಷನ್ ಗ್ರೂಪ್ ಅಲ್ಲಿ ನಾನು ಕೇನ್ವೋ ಗ್ರೂಪ್ ಡಿಸ್ಕಷನ್ ಗ್ರೂಪಿಗೆ ಜಾಯ್ನ್ ಆದಾಗ್ಲೇ ಗೊತ್ತಾಗಿದ್ದು ಇಷ್ಟೊಂದು ಟಾಪಿಕ್ಸ್ ಇದೆಯಾ, ಇಷ್ಟೊಂದು ಇನ್ ಡೆಪ್ತ್ ಅಂದ್ರೆ ಕ್ವಶನ್ ಕೇಳ್ತಾರೆ. ಅದು ತುಂಬಾನೇ ಹೆಲ್ಪ್ ಆಗಿದೆ ಡಿಸ್ಕಷನ್ ಗ್ರೂಪ್. ತುಂಬಾ ಚಿಕ್ಕ ಚಿಕ್ಕ ಪಾಯಿಂಟ್ಸ್ ಇಂದ ನಮ್ಗೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಸುಮ್ನೆ ಒಂದು ರ್ಯಾಂಡಮ್ ಆಗಿ ಆನ್ಸರ್ ಹಾಕಲ್ಲ, ಅದನ್ನ ಅಥೆಂಟಿಕೇಟ್ ಸೋರ್ಸ್ ಇಂದ ಹುಡುಕ್ತಾರೆ, ಮತ್ತೆ ಅದನ್ನ ವೆರಿಫೈ ಮಾಡ್ತಾರೆ. ಅದರಿಂದ ಹಾಕೋದ್ರಿಂದ ಸೊ ವಿ ಕ್ಯಾನ್ ರಿಲೇ ಆನ್ ದಟ್ ಆನ್ಸರ್. ಹಾಗಾಗಿ ಅದು ತುಂಬಾನೇ ಹೆಲ್ಪ್ ಆಯ್ತು. ಅದ್ರ ಜೊತೆಗೆ ಬೇಸಿಕ್ಸ್, ಇವ್ರು ಹೇಳಿದಾಗೆ ಕಾಲೇಜ್ ಫಸ್ಟ್ ಇಯರ್ ಇಂದಾನೆ ಬೇಸಿಕ್ಸ್ ಅನ್ನು ಏನ್ ಓದ್ಕೊಂತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಪ್ರತಿದಿನ ಎಷ್ಟು ಗಂಟೆ ಪ್ರಿಪ್ರೇಷನ್ ಇಡ್ತಾ ಇದ್ರಿ ಫಾರ್ ನಾರ್ಸೆಟ್ಗೋಸ್ಕರ? ಅಂದ್ರೆ ನಾನು ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣ ನಾನು ಎಲ್ಲೂ ಜಾಯಿನ್ ಆಗಿಲ್ಲ. ಅದೊಂದು ನನಗೆ ತುಂಬಾ ಅಡ್ವಾಂಟೇಜ್. ನಾನು ಅಂದ್ರೆ ನಾನು ಬ್ಯಾಂಗ್ಳೂರ್ನಲ್ಲೇ ಸ್ಟಡಿ ಮಾಡ್ತಿದ್ದಿದ್ದು, ರೂಮ್ ಮಾಡ್ಕೊಂಡು ಸ್ಟಡಿ ಮಾಡ್ತಿದ್ವಿ. ಅಂದ್ರೆ ನಾನು ಅರೌಂಡ್ ಸ್ಲೀಪ್ ಅಂದ್ರೆ 7 to 8 ಅವರ್ಸ್ ಸ್ಲೀಪ್ಗೆನೆ ಎತ್ತಿಡ್ತಿದ್ದೆ. ಅಂದ್ರೆ ಕೆಲವೊಂದು ಮಧ್ಯದಲ್ಲಿ ಬ್ರೇಕ್ ತಗೋತಿದ್ದೆ. ಅರೌಂಡ್ ಪರ್ ಡೇ ನಾನು ಒಂದು 7 ಅವರ್ಸ್ ಸ್ಲೀಪ್ ಅಂತ ಅಂದ್ಬಿಟ್ಟು ಒಂದು 2 to 3 ಅವರ್ಸ್ ನಾನು ಬ್ರೇಕ್ ಅಂತ ತಗೊಂಡ್ರು ನನಗೆ 7-10 ಅವರ್ಸ್ ಬಿಟ್ಟು 24 ಅವರ್ಸ್ ಅಲ್ಲಿ ಇನ್ನು 14 ಅವರ್ಸ್ ಕೂಡ ಸ್ಟಡಿಗೆ ಹೆಲ್ಪ್ ಆಗ್ತಿತ್ತು. 14 ಅವರ್ಸ್ ಆಫ್ ಸ್ಟಡಿ ಪರ್ ಡೇ. ಓಕೆ. ಸೊ ನಾನು ನಿಮಗೆ 14 ಅವರ್ಸ್ ಮಾಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ಮಿನಿಮಮ್ ನೀವು ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ಮಿನಿಮಮ್ 6 to 8 ಅವರ್ಸ್ ಹಾಕಿ ಅಂತ ಹೇಳ್ತೀನಿ. ಇಲ್ಲ ಅಂತಂದ್ರೆ ನೀವು ವರ್ಕ್ ಮಾಡ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಮನೇಲೆ ಕೂತ್ಕೊಂಡು ಓದ್ತಾ ಇದ್ದೀನಿ, ಕಂಪ್ಲೀಟ್ಲಿ ಡೆಡಿಕೇಟೆಡ್ ಫಾರ್ ದಿಸ್ ನಾರ್ಸೆಟ್ ಅಂತ ಹೇಳಿದ್ರೆ 14 ಅವರ್ಸ್ ಮಿನಿಮಮ್ ರಿಕ್ವೈರ್. ಓಕೆನಾ. ಸೊ ರಿಕ್ವೈರ್ಮೆಂಟ್ ಅಷ್ಟಿರುತ್ತೆ. ಸೊ ಅದ್ರಲ್ಲೂ ಕೂಡ ಇಂಪಾರ್ಟೆಂಟ್ ಏನ್ ಓದ್ಬೇಕು ಏನ್ ಓದ್ಬಾರ್ದು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಸೊ ಇವ್ರು ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ಇವ್ರಿಗೆ ಗೊತ್ತಿರ್ಲಿಲ್ಲ ಅಂತಂದಿದ್ರೆ 100% ಆಲ್ ಇಂಡಿಯಾ 55 ಬರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಎಲ್ಲ ಬುಕ್ಸ್ ಇರುತ್ತೆ, ಎಲ್ಲ ಸೋರ್ಸ್ ಇರುತ್ತೆ. ಓಕೆನಾ. ಸೊ ಅದರಲ್ಲಿ ಎಷ್ಟು ಓದ್ಬೇಕು, ಯಾವ್ದು ಬಿಡಬೇಕು. ಓಕೆನಾ. ನಾವೇನ್ ಮಾಡ್ತೀವಿ, ಕೆಲವ್ರು ಏನ್ ನಾನು 14 ಅವರ್ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ A to Z ಓದೋ ಅವಶ್ಯಕತೆನೇ ಇರಲ್ಲ. ಕೆಲವು ಸಬ್ಜೆಕ್ಟ್ಸ್ ಟಫ್ ಅನ್ಸುತ್ತೆ ಕೆಲವರಿಗೆ. ಸೊ ಆ ಸಬ್ಜೆಕ್ಟ್ ಅನ್ನ ಯಾವ ರೀತಿಯಾಗಿ ಓದ್ಬೇಕು ಅಂದ್ರೆ ಎಲ್ಲ ಸಬ್ಜೆಕ್ಟು ಈಸಿ ಇರಲ್ಲ, ಕೆಲವು ಸಬ್ಜೆಕ್ಟ್ ಟಫ್ ಆಗುತ್ತೆ, ಅದನ್ನ ಬಿಡಬಹುದಾ? ಐ ಥಿಂಕ್ ಬಿಡೋ ಆಪ್ಷನ್ ಬೇಡ ಅಂತ ಅನ್ಸುತ್ತೆ. ಯಾಕೆಂದ್ರೆ ನೀವು ಎಲ್ಲದನ್ನು ಕವರ್ ಮಾಡಿದಾಗ ನಿಮಗೆ ನಾಲೆಡ್ಜ್ ಕೂಡ ಗೇನ್ ಆಗುತ್ತೆ. ಇಲ್ಲ ಯಾವ ತರ ಅನ್ಸುತ್ತೆ ಅಂದ್ರೆ, ಈಗ ಟಾಪಿಕ್ ನ ಬಿಟ್ಟಿದ್ದೀನಿ ಅಂದ್ರೆ ಕೆಲವೊಂದು ಅದೇ ಕ್ವಶನ್ ಬಂದಾಗ ತುಂಬಾ ರಿಗ್ರೆಟ್ ಆಗುತ್ತೆ ನಮ್ಗೆ ನೆಕ್ಸ್ಟ್ ಆಗುವಾಗ. ಸೊ ಎಲ್ಲಾ ಟಾಪಿಕ್ ನು ಕವರ್ ಮಾಡಿ. ಈಗ ನಿಮ್ಗೆ ಒಂದು OBG ಕಷ್ಟ ಆಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಎಫರ್ಟ್ಸ್ ಹಾಕಿ. ಈಗ ನೀವು 1 ಅವರ್ ಕೊಡ್ತಿದ್ದೀರಾ ಅಂದ್ರೆ 2 ಅವರ್ಸ್ ಜಾಸ್ತಿ ಎಫರ್ಟ್ ನ ಕೊಟ್ಟು ನೀವು ಸ್ಟಡಿ ಮಾಡೋದ್ರಿಂದ ಸೊ ಸ್ಟಾರ್ಟಿಂಗ್ ಅದು ಸ್ವಲ್ಪ ಕಷ್ಟ ಆಗ್ಬೋದು. ನೆಕ್ಸ್ಟ್ ಸ್ಟಡಿ ಮಾಡ್ತಾ ಅದು ಅಭ್ಯಾಸ ಆಗುತ್ತೆ. ಹ್ಯಾಬಿಟ್ ಆದಾಗ ಯು ಕ್ಯಾನ್ ಕಂಟಿನ್ಯೂ ಥ್ರೂ ದಟ್ ಅಂತ. 1 ಅವರ್ ಹಾಕೋದಕ್ಕಿಂತ 2 ಅವರ್ ಹಾಕಿದ್ರೆ ನಿಮಗೆ ಈಸಿ ಆಗುತ್ತೆ ಅಂತ ಸೌಮ್ಯರ ಒಪಿನಿಯನ್. ಇವನ್ ನಮ್ಮನ್ನು ಕೇಳಿದ್ರೆ ಅಷ್ಟೇನೆ. ಸೊ ಯಾವ್ದು ಟಾಪಿಕ್ ಆಗಿರ್ಬೋದು ಅಥವಾ ಸಬ್ಜೆಕ್ಟ್ ಆಗಿರ್ಬೋದು ನಿಮಗೆ ಕಷ್ಟ ಅನಿಸಿದೆ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನಾಗಿ ಎಫರ್ಟ್ಸ್ ಕೊಡಿ. ಯಾಕಂತಂದ್ರೆ ಎಕ್ಸಾಮ್ ಇನ್ನು 4 months ಇದೆ ಅಷ್ಟೇ ನಿಮ್ಗೆ ಟೈಮ್ ಇರೋದು. ಸೊ ಆ 4 months ಅಂದ್ರೆ ನೀವು ಇವಾಗಲೇ ಅದನ್ನ ಯಾವ್ದು ಸಬ್ಜೆಕ್ಟ್ ನಿಮಗೆ ಹಾರ್ಡ್ ಅನಿಸ್ತಿದೆ ಅದನ್ನ ಇವಾಗಲೇ ಕಲ್ತ್ಕೊಂಡ್ಬಿಡ್ಬೇಕು. ಎಕ್ಸಾಮ್ ಹತ್ರಕ್ಕೆ ಬಂದಾಗ ಹೊಸ ಸಬ್ಜೆಕ್ಟ್ ಅನ್ನ ಓದಕ್ ಹೋಗ್ಬಾರ್ದು. ಓಕೆನಾ. ಸೊ ಅದಿಷ್ಟು. ಈಗ 4th ಇಯರ್ ಇರ್ತಕ್ಕಂಥ ಹುಡುಗರಿಗೆ ಈಗ ಆಲ್ರೆಡಿ ಐ ಥಿಂಕ್ ಈಗ 1 or 2 months ಅಲ್ಲಿ ಎಕ್ಸಾಮ್ ಬರೀತಾರೆ. ಸೊ ಅವರಿಗೆ ನಿಮ್ ಕಡೆಯಿಂದ ಅಡ್ವೈಸ್ ಏನು? ಐ ಥಿಂಕ್ 4th ಇಯರ್ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬೋದು ನಿಮ್ದು. ನೀವು ಈಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ರೂ ಯು ಕ್ಯಾನ್ ಡೂ ಇಟ್. ನೀವು ಈಗಲೇ ಸ್ಟಾರ್ಟ್ ಮಾಡಿ, ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಮಿನಿಮಮ್ ಅಂದ್ರೆ ಈಗ ನಾವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಿದೀವಿ ಅಂದ್ರೆ, ಯಾಕೆಂದ್ರೆ ನಮ್ಗೆ ಎಕ್ಸಾಮ್ ತುಂಬಾ ಹತ್ರ ಇರೋದ್ರಿಂದ ಒಂದು 6 ಅವರ್ಸ್ ನೀವು ಟೈಮ್ ಅಷ್ಟಾಗೋದಿಲ್ಲ ಅಂದ್ರೂ ಒಂದು 4 to 5 hours ಟೈಮ್ ಕೊಡಕ್ಕೆ ಸ್ಟಾರ್ಟ್ ಮಾಡಿ. ಸೊ ಅದು ಅಂದ್ರೆ ಹ್ಯಾಬಿಟ್ ಆಗ್ತಾ ಹೋಗುತ್ತೆ ನಿಮ್ಗೆ. ಸೊ ಯು ಕ್ಯಾನ್ ಪ್ರಿಪೇರ್ ವೆಲ್ ಅಂತ. ತುಂಬಾ ಅಂದ್ರೆ ಥಿಯರಿಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋದ್ಕಿಂತ ಮೈ ಪ್ರಿಫರೆನ್ಸ್ ಯಾವ ತರ ಅಂದ್ರೆ ತುಂಬಾ ಕ್ವಶನ್ಸ್ ನ ಸಾಲ್ವ್ ಮಾಡಿ. ಅದರಿಂದ ನಾಲೆಡ್ಜ್ ಗೇನ್ ಆಗುತ್ತೆ, ಮತ್ತೆ ಪ್ರಾಕ್ಟಿಕಲಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಥಿಯರಿನ ಓದೋದಕ್ಕೆ ಕಂಪೇರ್ ಮಾಡಿದ್ರೆ ಅಂತ.
ಇವನ್ ನಾನು ಕೂಡ ಹೇಳ್ತಾ ಇರ್ತೀನಿ, ಪ್ರತಿದಿನ ಅಟ್ಲೀಸ್ಟ್ ನಾವು ಸಂಡೇ ಫ್ರೀ ಟೆಸ್ಟ್ ಬಿಟ್ಟಾಗಾದ್ರೂ ಕೂಡ ನೀವು ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ. ಟೈಮ್ ಮ್ಯಾನೇಜ್ಮೆಂಟ್, ಸೊ ವಾಟ್ ಯು ವಿಲ್ ಲರ್ನ್ ಇನ್ ದ ಟೆಸ್ಟ್ ಸೀರೀಸ್ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಕೊಟ್ಟಿರ್ತಕ್ಕಂಥ 1.5 hour ಅಲ್ಲಿ 90 minutes ಅಲ್ಲಿ 100 ಕ್ವಶನ್ಸ್ ಅನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅದು ಗೊತ್ತಾಗುತ್ತೆ ಒಂದು. ಸೊ ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ನಿಮ್ದು. ಓಕೆ, ನಂದು ರ್ಯಾಂಕ್ ಎಷ್ಟು ಬಂತು ಅಂತ ಗೊತ್ತಾಗುತ್ತೆ, ನಿಮ್ಮ ಲೈವ್ ರ್ಯಾಂಕ್ ಗೊತ್ತಾಗುತ್ತೆ. ಓಕೆ, ಅದ್ರ ಜೊತೆಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ವೇಟೇಜ್ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಯಾಕಂದ್ರೆ ಆರ್ಸೆಟ್ ಪ್ರಕಾರನೇ ಇರುತ್ತೆ. ಸೊ 80-20 ಅಂದ್ರೆ 80% ನರ್ಸಿಂಗ್ ಸಬ್ಜೆಕ್ಟ್ ಇರುತ್ತೆ, 20% ನಾನ್ ನರ್ಸಿಂಗ್ ಇರುತ್ತೆ. 20 ಮಾರ್ಕ್ಸ್ಗೆ ನಾನ್ ನರ್ಸಿಂಗ್ ಏನಿರುತ್ತೆ ಅದನ್ನ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ರಿ. ನಾನ್ ನರ್ಸಿಂಗ್ ಇಂಪಾರ್ಟೆನ್ಸ್ ಕೊಡ್ಬೇಕಾ ಬೇಡವಾ? ಖಂಡಿತವಾಗ್ಲೂ ನಾನ್ ನರ್ಸಿಂಗ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಒಂದೊಂದ್ ಪಾಯಿಂಟ್ ಇಂದ ಒಂದೊಂದ್ ಮಾರ್ಕ್ಸ್ ಇಂದನೂ ಕೂಡ ತುಂಬಾ ರ್ಯಾಂಕ್ ವೇರಿ ಆಗುತ್ತೆ. ಅಂದ್ರೆ ನಾನ್ ನರ್ಸಿಂಗ್ ಇಂಪಾರ್ಟೆನ್ಸ್ ಕೊಡಿ, ಯಾಕೆಂದ್ರೆ ಅದನ್ನ ಓಲ್ಡ್ ಪೇಪರ್ಸ್ ನ ಮೋಸ್ಟ್ಲಿ ನಾನ್ ಸಾಲ್ವ್ ಮಾಡಿದ್ದೆಲ್ಲ ಓಲ್ಡ್ ಪೇಪರ್ಸ್ ನ ತುಂಬಾ ಸಾಲ್ವ್ ಮಾಡ್ತಿದ್ದೆ, ಅದರಿಂದ ತುಂಬಾ ಹೆಲ್ಪ್ ಆಯ್ತು. ಸ್ವಲ್ಪ ಅದ್ರ ಮೇಲೆ ವರ್ಕೌಟ್ ಕೂಡ ಮಾಡಿದ್ದೆ. ಅಂದ್ರೆ ಈಗ ಗ್ರೂಪ್ ನಲ್ಲಿ ಆಗ್ತಿರ್ತಾರಲ್ಲ ಅಪ್ಡೇಟೆಡ್ಸ್ ಅದೆಲ್ಲದನ್ನು ಫಾಲೋ ಅಪ್ ಮಾಡ್ತಾ ಇದ್ದೆ, ಅದರಿಂದ ತುಂಬಾ ಹೆಲ್ಪ್ ಆಯ್ತು. ಮತ್ತೆ ಸೀರೀಸ್ ನಲ್ಲಿ ಅಟೆಂಡ್ ಮಾಡ್ತಿದ್ನಲ್ಲ, ಅದು ನಾನ್ ನರ್ಸಿಂಗ್ ಅಂತಾನೆ ಸಪರೇಟ್ ಆಗಿರುತ್ತಲ್ಲ, ಅದು ತುಂಬಾ ಹೆಲ್ಪ್ ಆಯ್ತಾ ಹೋಯ್ತು. ಸೊ ನಾನ್ ನರ್ಸಿಂಗ್ ಅಂತೂ ಬಿಡಬೇಡಿ. ನಾನ್ ನರ್ಸಿಂಗ್ ಕೂಡ ಅಷ್ಟೇ 20 ಮಾರ್ಕ್ಸ್. ನೀವು ಜಸ್ಟ್ GK, ಓಕೆ, ಆಮೇಲೆ ಮೆಂಟಲ್ ಎಬಿಲಿಟಿ ಇಷ್ಟನ್ನು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್. ಎನಿವೆ ನಾವು ಎಕ್ಸಾಮ್ ಹತ್ರ ಬಂತು ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀವಿ. ಓಕೆನಾ? ಸೊ ನಾನ್ ನರ್ಸಿಂಗ್ ಕ್ವಶನ್ಸ್ ಕೂಡ ಸಾಕಷ್ಟು ಕ್ವಶನ್ಸ್ ಫ್ರೀ ಟೆಸ್ಟ್ ಸೀರೀಸ್ ಅಲ್ಲಿ ಸಿಕ್ಬಿಡುತ್ತೆ ನಿಮಗೆ. KNO ಅಕಾಡೆಮಿ ಆಪ್ ಅಲ್ಲೂ ಕೂಡ ಸಿಗುತ್ತೆ, KNO ಅಕಾಡೆಮಿ ಗ್ರೂಪ್ಸ್ ಅಲ್ಲಿ ಕೂಡ ಸಿಗುತ್ತೆ. ಅದ್ರ ಬಗ್ಗೆ ವರಿ ಮಾಡ್ಕೊಂಡು ಬೇಡ. ಸೊ ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ನೆಗೆಟಿವ್ಸ್ ಅನ್ನ ಹೇಗೆ ಅವಾಯ್ಡ್ ಮಾಡಬೇಕು. ತುಂಬಾ ಜನ ಕೇಳೋದು, ಇವಾಗ ನನಗೂ ಕೂಡ ಕೇಳ್ತಾರೆ. ಸೊ ನಾನು ಕೂಡ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿಯಾಗಿ ನೆಗೆಟಿವ್ಸ್ ಅವಾಯ್ಡ್ ಮಾಡ್ಬೇಕಂತ. ಸೊ ನೀವು ಯಾವ ರೀತಿಯಾಗಿ ನೆಗೆಟಿವ್ಸ್ ಅನ್ನ ಅವಾಯ್ಡ್ ಮಾಡಿದ್ರಿ? ನಾನ್ ನೆಗೆಟಿವ್ ಅಂತ ಅಂದ್ರೆ ನನ್ಗೆ 100% ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಆ ಕ್ವಶನ್ ನ ಅಟೆಂಡ್ ಮಾಡಕ್ ಹೋಗ್ತಿದ್ದು ನಾನು. ಇಲ್ಲ ಅಂದ್ರೆ ನಾನ್ ಮುಂಚೆನೆ ಹೇಳ್ದಾಗೆ 1 ಮಾರ್ಕ್ಸ್ ಇಂದ ಕೂಡ ತುಂಬಾ ರ್ಯಾಂಕ್ ವೇರಿ ಆಗೋದ್ರಿಂದ ನಾನು ಅದನ್ನ ಅಟೆಂಡ್ ಮಾಡಕ್ ಹೋಗ್ತಾ ಇರ್ಲಿಲ್ಲ. ತುಂಬಾ ಸಲ ಕ್ವಶನ್ಸ್ ನ ಓದಿ ಅದ್ರಲ್ಲಿ ಏನಾದ್ರು ಕೀ ಪಾಯಿಂಟ್ಸ್ ಇದೆಯಾ ಅಂತ ನಾನು ಕವರ್ ಮಾಡ್ತಾ ಇದ್ದೆ. ಅವಾಗ ಮಾತ್ರ ನಾನು ಅಟೆಂಡ್ ಮಾಡ್ತಿದ್ದೆ. ಇಲ್ಲ ನನ್ಗೆ ಇದು ಸರಿ ಅನ್ನಿಸ್ತಾ ಇಲ್ಲ ನಾನು ಅಂದ್ರೆ ಮಲ್ಟಿಪಲ್ ತರ ಎರಡು ಇಟ್ಕೊಂಡು ನಾನು ಇದ್ರಲ್ಲಿ ಯಾವ್ದಾದ್ರು ಒಂದ್ ಚೂಸ್ ಮಾಡೋಣ ಅನ್ನೋ ತರ ಮಾಡ್ತಿರ್ಲಿಲ್ಲ. ನಾನು 100% ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಅದನ್ನ ಅಟೆಂಡ್ ಮಾಡ್ತಿದ್ದು. ಅದರಿಂದನೇ ನೆಗೆಟಿವ್ ಮಾರ್ಕ್ ಕಡಿಮೆ ಮಾಡೋದ್ರಿಂದನೇ ತುಂಬಾ ಹೆಲ್ಪ್ಫುಲ್ ಆಗೋದದು. ಸೊ ನೆಗೆಟಿವ್ ಕಡಿಮೆ ಮಾಡ್ಬೇಕಾಗುತ್ತೆ. ಸೊ ಒಂದು ಕ್ವಶನ್ ನೀವು ರಾಂಗ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ರ್ಯಾಂಕ್ ಒಂದು ಕ್ವಶನ್ ರಾಂಗ್ ಆಯ್ತು ಅಂತಂದ್ರೆ ನಿಮ್ಮ ರ್ಯಾಂಕ್ 1000 ಕೆಳಗಡೆ ಹೋಗುತ್ತೆ. 100% ನಾನು ಹೇಳ್ತಾ ಇರೋದು. ಒಂದು ನೆಗೆಟಿವ್ ಹೋಯ್ತು ಅಂತಂದ್ರೆ 1000 ಕೆಳಗಡೆ ನಿಮ್ ರ್ಯಾಂಕ್ ಹೋಗುತ್ತೆ. ಸೊ ಅದಕ್ಕೋಸ್ಕರ ಬಿ ಕೇರ್ಫುಲ್ ವಿತ್ ಯುವರ್ ನೆಗೆಟಿವ್ಸ್. ನಾನು ಹೇಳೋದನ್ನೇ, ಇಫ್ ಯು ನೋ ಜಸ್ಟ್ ಟಚ್ ಇಟ್, ಇಫ್ ಯು ಡೋಂಟ್ ನೋ ಡೋಂಟ್ ಟಚ್ ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಗೊತ್ತಿಲ್ಲ ಅಂತಂದ್ರೆ ಅದನ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಸೊ ಗೊತ್ತಿದ್ರೆ ಮಾತ್ರ ಆ ಕ್ವಶನ್ ಅನ್ನ ಮುಟ್ಟಿ, ಇಲ್ಲ ಅಂತಂದ್ರೆ ಮುಟ್ಟಕ್ಕೆ ಹೋಗ್ಬೇಡಿ. ಬಟ್ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು ಅದನ್ನೆಲ್ಲ ನಾನು ತುಂಬಾ ವಿಡಿಯೋದಲ್ಲಿ ಹೇಳಿದೀನಿ. ಸೊ ಈಗ ಮುಂದಿನ ಕ್ವಶನ್ ಕೇಳಬೇಕು ಅಂತಂತಂದ್ರೆ ಪ್ರೈವೇಟ್ ಫ್ರೆಂಡ್ಸ್ ಆಗಿರ್ಬೋದು. ಈ ಜಸ್ಟ್ 4th year ಮುಗಿದ ತಕ್ಷಣ ನಮಗೆ ಪ್ರೈವೇಟ್ ಅಲ್ಲಿ ಕೆಲಸ ಸಿಕ್ಕರೆ ಸಾಕಪ್ಪ ಹೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಅವ್ರು ಪ್ರೈವೇಟ್ ಹೋಗಿ ಅಲ್ಲಿ ಕಲಿಯೋದು ಇಂಪಾರ್ಟೆಂಟ್ ಆಗುತ್ತಾ, ಅಥವಾ ನಿಮ್ ತರ ಬೇಡ ನಾನು ಅಟ್ಲೀಸ್ಟ್ 6 months ಕುತ್ಕೊಂಡ್ಬಿಟ್ಟು, ಯಾಕಂದ್ರೆ ಎವ್ರಿ 6 months ನಾರ್ಸೆಟ್ ಬರುತ್ತೆ, ಸೊ ಆ ನಾರ್ಸೆಟ್ ಅಲ್ಲಿ ನಾನು ಕ್ರ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಅನ್ನೋದು ಇಂಪಾರ್ಟೆಂಟಾ, ಅಥವಾ ಪ್ರೈವೇಟ್ ಜಾಬ್ ಅಲ್ಲಿ ಮಾಡ್ಕೊಂಡು ವರ್ಕ್ ಮಾಡ್ಕೊಂಡು ಓದ್ತೀನಿ ಅನ್ನೋದು, ಎರಡಲ್ಲಿ ಯಾವ್ದು ಉತ್ತಮ ಆಯ್ಕೆ ಅಂತ ನಿಮ್ಮ ಅನಿಸಿಕೆ? ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ಪ್ರೈವೇಟಿಗೆ ಜಾಯಿನ್ ಆಗಿದ್ದಾರೆ. ಅವ್ರು ಹೇಳ್ತಾರೆ ತುಂಬಾ ಸ್ಟ್ರೆಸ್ಫುಲ್ ಇರುತ್ತೆ ಲೈಫ್, ಕಷ್ಟ ಆಗುತ್ತೆ, ನನ್ಗೆ ಸ್ಟಡಿ ಕೂಡ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಬೆಟರ್ ಅಂತ ಅಂದ್ರೆ ನೀವು 6 months ಅಲ್ಲ, 6 months ಒನ್ಸ್ ಕಾಲ್ ಮಾಡ್ತಾನೆ ಇರ್ತಾರೆ. ಸೊ 6 months ನೀವು ಟೈಮ್ ಕೊಟ್ರೆ ಯು ವಿಲ್ ನೆವರ್ ರಿಗ್ರೆಟ್ ದಟ್ ಟೈಮ್ ಅಂತ. ನೀವು 6 months ಗ್ಯಾಪ್ ತಗೊಂಡು ಪರವಾಗಿಲ್ಲ, ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಅಂದ್ರೆ ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ 6 monthsಗೆ. ಸೊ 6 months ನೀವು ಗ್ಯಾಪ್ ತಗೊಂಡು ಸ್ಟಡಿ ಮಾಡೋದ್ರಿಂದ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಮತ್ತೆ ಒನ್ಸ್ ನೀವು ಜಾಯಿನ್ ಆದ್ರಿ ಜಾಬಿಗೆ ಅಂತಂದ್ರೆ ಮತ್ತೆ ರಿವರ್ಸ್ ಬರೋದಕ್ಕಂತೂ ಆಗೋದಿಲ್ಲ, ತುಂಬಾ ಕಷ್ಟ ಆಗುತ್ತೆ. ಅದು ಸ್ಟ್ರೆಸ್ಫುಲ್ ಲೈಫ್ ಆಗಿರುತ್ತೆ. ಮತ್ತೆ ನಾನು ಫ್ಯಾಮಿಲಿ ಕಡೆ ಅಂತ ಹೋದ್ರೆ ಮತ್ತೆ ರಿಟರ್ನ್ ಬರೋದಕ್ಕೆ ಆಗೋದೇ ಇಲ್ಲ. ಮತ್ತೆ ಸ್ಟಡಿನ ಅಷ್ಟು ಕಾನ್ಸಂಟ್ರೇಟ್ ಮಾಡಲ್ಲ, ಬಿಡು ನನ್ಗೆ ಜಾಬ್ ಮಾಡ್ತಿದ್ದೀನಿ, ಬರೋ ಸ್ಯಾಲ್ರಿಲೇ ಮ್ಯಾನೇಜ್ ಮಾಡ್ತೀನಿ ಅಂತ ಕ್ವಾಲಿಟಿ ಆಫ್ ಲೈಫ್ ಅಂತೂ ಲೀಡ್ ಮಾಡೋದಕ್ಕೆ ಆಗಲ್ಲ. ಸೊ ಇವನ್ ನಾನು ಕೂಡ ಹೇಳಿದ್ದೀನಿ ಹಳೆ ವಿಡಿಯೋದಲ್ಲಿ, ಏನಪ್ಪಾ ಅಂತಂದ್ರೆ ಈಗ ನಮ್ದು 8th pay ಆಯ್ತು ಅಂತಂದ್ರೆ ನಿಮ್ಮ ಬೈ ಹ್ಯಾಂಡ್ ಸ್ಯಾಲರಿ 1.5 lakh ಪ್ಲಸ್ ಆಗುತ್ತೆ. 1.5 ಲಕ್ಷಕ್ಕಿಂತ ಮೇಲೆ 100% ಆಗುತ್ತೆ.
ಓಕೆನಾ. ಸೊ ಅಷ್ಟು ಸಂಬಳ ನಿಮಗೆ ಇಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಗ್ರೂಪ್ ಎ ಕರ್ನಾಟಕ ಸ್ಟೇಟ್ ಇರ್ತಕ್ಕಂಥ ಗ್ರೂಪ್ ಎ ಆಫೀಸರ್ ಕೂಡ ತಗೊಳ್ಳಲ್ಲ. ಸೊ ಅಷ್ಟು ಸ್ಯಾಲರಿ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ಹೇಳಿದೇನಪ್ಪಾ ಅಂತಂದ್ರೆ ಇವ್ರು ಹೇಳಿದಾಗೆ 4th ಇಯರ್ ಅಲ್ಲಿ ಇವಾಗ ಏನಿದ್ದೀರಾ, ಸೊ ಗೋಲ್ಡನ್ ಲೈಫ್ ಅಂತ ಹೇಳ್ಬೋದು ನಿಮ್ದು. ಜಸ್ಟ್ ಏನ್ ಮಾಡ್ತಾರೆ, ನಮ್ದು ಇಲ್ಲಿಂದ ಔಟ್ ಆದ್ರೆ ಸಾಕಪ್ಪ, ಎಲ್ಲಾದ್ರೂ ಪ್ರೈವೇಟ್ ಅಲ್ಲಿ, ಇವನ್ ನಮ್ ಕಾಲದಲ್ಲಿ ಹಾಗೆ ಇದ್ದಿದ್ದು. ನಾವೆಲ್ಲ ಹೆಂಗಪ್ಪ ಅಂತಂದ್ರೆ 4th ಇಯರ್ ಮುಗಿತಪ್ಪ ಅಂದ್ರೆ ಜಸ್ಟ್ ಯಾವ್ದೋ ಪ್ರೈವೇಟ್ ಕಾಲೇಜಲ್ಲೋ ಅಥವಾ ಪ್ರೈವೇಟ್ ಯಾವ್ದೋ ಹಾಸ್ಪಿಟಲ್ ಜಾಬ್ ಸಿಕ್ತು ಅಂದ್ರೆ ಸಾಕು. ನಮಗೆಲ್ಲ ಅವಾಗ ಈ ರೀತಿ ನಾರ್ಸೆಟ್ ಹೋಗ್ಬೇಕು, ನಾರ್ಸೆಟ್ ಮಾಡ್ಬೇಕು. ನಾವು ನಾರ್ಸೆಟ್ ಇರಲಿಲ್ಲ ಆಕ್ಚುಲಿ, ಏಮ್ಸ್ ಸಪರೇಟ್ ಎಕ್ಸಾಮ್ ಇರ್ತಾ ಇತ್ತು. ಸೊ ಅದ್ರ ಬಗ್ಗೆ ನಮಗೆ ಅವೇರ್ನೆಸ್ ಕೂಡ ಇರಲಿಲ್ಲ. ಓಕೆನಾ. ಸೊ ಹಂಗಾಗಿ ಬಟ್ ಇವಾಗ ಆತರ ಇಲ್ಲ. ನೀವು ಎಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಿಗುತ್ತೆ, ಆಪ್ಸ್ ಓಪನ್ ಮಾಡಿದ್ರೆ ಸಿಗುತ್ತೆ. ನಿಮ್ಮ ಫ್ರೆಂಡ್ಸ್, ಸೀನಿಯರ್ಸ್ ಪ್ರತಿಯೊಬ್ರು ಕೂಡ ಪ್ರತಿಯೊಂದು ಕಾಲೇಜಲ್ಲೂ ಅಟ್ಲೀಸ್ಟ್ ಒಬ್ಬೊಬ್ರು ಅಂತ ಆಗಿರ್ತಾರೆ. ಬಟ್ ಅದ್ರಲ್ಲಿ ಹೇಳ್ಬೇಕಪ್ಪ ಅಂದ್ರೆ ನಮ್ಮ ಕರ್ನಾಟಕದವರಿಗೆ ನಾಲೆಡ್ಜ್ ತುಂಬಾ ಚೆನ್ನಾಗಿದೆ. ನಾನು ಓಪನ್ ಆಗಿ ಹೇಳ್ತೀನಿ, ನಾಲೆಡ್ಜ್ ತುಂಬಾ ಚೆನ್ನಾಗಿದೆ. ಬಟ್ ಯೂಸ್ ಮಾಡ್ಕೊಳ್ತಾ ಇಲ್ಲ. ಯೂಸ್ ಮಾಡ್ಕೊಳ್ತಿರೋರು ಓನ್ಲಿ 10% ಮಾತ್ರ. ಓಕೆನಾ. ಇನ್ನು ಕೆಲವರಿಗೆ ಲಕ್ ಇಲ್ಲ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಇದು ಒಳ್ಳೆ ರ್ಯಾಂಕ್ ಬರ್ಬೇಕಪ್ಪ ಅಂತಂದ್ರೆ ಹಾರ್ಡ್ ವರ್ಕ್ ಇರ್ಬೇಕಾಗುತ್ತೆ ಫಸ್ಟ್. ಓಕೆನಾ. 99% ಹಾರ್ಡ್ ವರ್ಕ್ ಇರಬೇಕು, 1% ಲಕ್ ಇರಬೇಕು. ಯಾಕೆ ಅಂತಂದ್ರೆ ಕೆಲವರು ತುಂಬಾ ಜನ ನೋಡಿದೀನಿ, 2-3 ಇಯರ್ಸ್ ಇಂದ ಅವ್ರು ಸ್ಟ್ರಗಲ್ ಮಾಡ್ತಾನೆ ಇದಾರೆ. ಬಟ್ ದೇ ನೆವರ್ ಕ್ರ್ಯಾಕ್ಡ್. ಜಸ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಅಲ್ಲೇ ಅವ್ರ ಮಿಸ್ ಆಗ್ತೈತೆ. ಸೊ ಅದೇನಪ್ಪಾ ಅಂತಂದ್ರೆ ನೀವು ಬಿಡಬಾರ್ದು, ನೆವರ್ ಗಿವ್ ಅಪ್ ಪಾಲಿಸಿ ಅಂತ ಹೇಳ್ತೀವಿ. ಸೊ ಬಿಡಕ್ಕೆ ಹೋಗ್ಬೇಡಿ. ಒಂದ್ ಸರಿ ಆಗಿಲ್ಲ ಅಂತಂತಂದ್ರೆ ನಾನು ಮಾಡ್ಲೇಬೇಕು ಅಂತ ಕುತ್ಕೊಳ್ಳಿ, 100% ಆಗುತ್ತೆ. ನನ್ನ ಹತ್ರ ತುಂಬಾ ಎಕ್ಸಾಂಪಲ್ ಇದಾರೆ. ಓಕೆ, 4-5 ವರ್ಷದಿಂದ ಕುತ್ಕೊಂಡು ಆಗ್ದೇನೆ, 4 ವರ್ಷ ಆದ್ಮೇಲೆನೆ ಆ ಕಡೆ 7ರಿಂದ 8 ಎಕ್ಸಾಮ್ ಪಾಸ್ ಆಗಿರ್ತಕ್ಕಂಥವ್ರು ಇದಾರೆ. ನೆವರ್ ಗಿವ್ ಅಪ್. ಆಗಿಲ್ಲಪ್ಪ ಅಂತ ಬಿಟ್ರು ಅಂತಂತಂದ್ರೆ ನೀವು ಕಳ್ಕೊಂಡ್ರಿ ಅಂತ ಅರ್ಥ. ತುಂಬಾ ಜನ ಏನ್ ಮಾಡ್ತಾರೆ ಅಂತಂತಂದ್ರೆ, ಸೊ 6 ತಿಂಗಳು ಕುತ್ಕೊಳ್ತಾರೆ. ಓಕೆನಾ, ಓದ್ತಾರೆ, ಫಸ್ಟ್ ಅಟೆಂಪ್ಟ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಅಲ್ಲಿ ಜಾಬ್ ಸೇರ್ಕೊಳ್ತಾರೆ. ಸೊ ಅವಾಗ ಏನಾಗುತ್ತಪ್ಪ ಅಂತಂತಂದ್ರೆ ಅದು 100% ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅಂದ್ರೆ ನೀವು ಮತ್ತೆ ವಾಪಸ್ ಬರಲ್ಲ. ಒಂದು ಸಾರಿ ಈ ದಾರಿ ತಪ್ಪಿದ್ರಿ ಅಂತಂತಂದ್ರೆ ಮತ್ತೆ ಟ್ರ್ಯಾಕಿಗೆ ಬರಲ್ಲ. ಸೊ ಅದಕ್ಕೋಸ್ಕರ ಏನ್ ಹೇಳಿದ್ರೆ, ಟ್ರ್ಯಾಕ್ ಅಲ್ಲಿ ಇದ್ದೀರಾ ಅಂತಂತಂದ್ರೆ ನೀವು 100% ಎಫರ್ಟ್ಸ್ ಹಾಕಿ ಅದೇ ಟ್ರ್ಯಾಕ್ ಅಲ್ಲೇ ಕಂಟಿನ್ಯೂ ಮಾಡಿ. ಓಕೆನಾ. ಸೊ ನಿಮ್ಮ ಲೈಫು ಸಕ್ಸಸ್ ಆಗುತ್ತೆ. ಅದಲ್ದೇನೆ ನಮ್ಮ ಕರ್ನಾಟಕದವರು ನಾನು ತುಂಬಾ ಜನ ನೋಡಿದೀನಿ, ರ್ಯಾಂಕ್ ಬಂತು ಅಂದ್ರೆ ಒಳ್ಳೆ ರ್ಯಾಂಕೇ ಬರೋದು. less than 1000 ಅಲ್ಲಿ ತುಂಬಾ ಜನ ಬರ್ತಾರೆ. ಸೊ ಇಲ್ಲ ಅಂದ್ರೆ ಬರೋದೇ ಇಲ್ಲ. ಸೊ ಆತರ ಆಗುತ್ತೆ. ಸೊ ನೀವು 100% ಅಲ್ಲಿ ಜಸ್ಟ್ ಇವಾಗೇನ್ ನಾವೇನು ಹೇಳ್ತಾ ಹೋಗ್ತಿದೀವಿ ಅದನ್ನೇ ಕೇಳ್ಕೊಂಡು ಜಸ್ಟ್ ಒಂದು 10% ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಯು ವಿಲ್ ಕ್ರ್ಯಾಕ್ ದ ನಾರ್ಸೆಟ್. ಓಕೆನಾ. ಈಗ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಆನ್ಲೈನ್ ಕೋಚಿಂಗ್ ಹೋಗ್ಬೇಕಾ ಅಥವಾ ಆಫ್ಲೈನ್ ಹೋಗ್ಬೇಕಾ ಅಂತ ಇನ್ನೂ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕೋಚಿಂಗ್ ಹೋಗೋದು. ಸೊ ಕೋಚಿಂಗ್ ಹೋಗೋದು ಕೆಲವರಿಗೆ ಆಫ್ಲೈನ್ ಹೋಗ್ಬೇಕಂತ ಇರುತ್ತೆ, ಕೆಲವರಿಗೆ ಆನ್ಲೈನ್ ಹೋಗ್ಬೇಕಂತ ಇರುತ್ತೆ. ನೀವು ಯಾವ ಕೋಚಿಂಗ್ ತಗೊಂಡಿಲ್ಲ, ಆನ್ಲೈನ್ ತಗೊಂಡಿಲ್ಲ, ಆಫ್ಲೈನ್ ತಗೊಂಡಿಲ್ಲ. ಸೊ ಸೆಲ್ಫ್ ಸ್ಟಡಿ ಮಾಡಿದ್ರೆ ವಿತ್ ಸಮ್ ನಿಮ್ಮ ಟ್ಯೂಟರ್ ಗೈಡೆನ್ಸ್. ಓಕೆನಾ. ಸೊ ನಾನ್ ಕೇಳಿದೇನಪ್ಪಾ ಅಂತಂದ್ರೆ ಕೆಲವು ಹುಡುಗರು ರೆಡಿ ಇರ್ತಾರೆ ಕೋಚಿಂಗ್ ಹೋಗೋದಕ್ಕೆ, ತಗೊಳ್ಳೋದಕ್ಕೆ ರೆಡಿ ಇರ್ತಾರೆ. ಸೊ ಅವ್ರಿಗೆ ಯಾವ್ದಾರು ಹೇಳ್ತೀರಾ, ಅಥವಾ ಆನ್ಲೈನ್ ತಗೊಂಡ್ರೆ ಬೆಟ್ರಾ, ಆಫ್ಲೈನ್ ತಗೊಂಡ್ರೆ ಬೆಟ್ರಾ? ನಿಮ್ಮ ಒಪಿನಿಯನ್ ಹೇಳಿ ಅಷ್ಟೇ. ಅಂದ್ರೆ ನಿಮ್ಗೆ ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಇದೆ ಅಂದ್ರೆ ಯು ಕ್ಯಾನ್ ಗೋ ಥ್ರೂ ಆನ್ಲೈನ್ ಕೋಚಿಂಗ್ ಅಂತ. ನೀವು ಮನೇಲಿ ಸಪರೇಟ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಅಂದ್ರೆ ನೀವು ಆನ್ಲೈನ್ ಕೋಚಿಂಗ್ ತಗೋಬಹುದು. ಇಲ್ಲ ನನಗೆ ಕಂಪ್ಲೀಟ್ ಗೈಡೆನ್ಸ್ ಬೇಕು ಅಂತಂದ್ರೆ ನೀವು ಆಫ್ಲೈನ್ ಕೋಚಿಂಗ್ ನ ಪ್ರಿಫರ್ ಮಾಡ್ಬೋದು. ಯಾಕೆಂದ್ರೆ ಅಲ್ಲಿ ಅಂದ್ರೆ ಆನ್ ಟ್ಯೂಟರ್ಸ್ ಇರ್ತಾರೆ, ನೀವೆಲ್ಲಾ ಡೌಟ್ಸ್ ನು ಕ್ಲಿಯರ್ ಮಾಡ್ಕೋಬಹುದು. ಸೊ ಆಫ್ಲೈನ್ ನೋಡಿ, ಆಫ್ಲೈನ್ ಆನ್ಲೈನ್ ಡಿಫ್ರೆನ್ಸ್ ಏನು? ಆನ್ಲೈನ್ ಅಂತಂದ್ರೆ ನೀವು ಮನೆಯಲ್ಲಿ ಸಾಕಷ್ಟು ನಿಮಗೆ ಸಪರೇಟ್ ರೂಮ್ ಇರಬೇಕಾಗುತ್ತೆ. ಇವ್ರು ಹೇಳಿದಾಗೆ 14 ಅವರ್ಸ್ ಇವ್ರು ಸ್ಪೆಂಡ್ ಮಾಡ್ತಿದ್ದು 14 ಅವರ್ಸ್. ಅದಕ್ಕೆ ನಾನು ಹೇಳಿದ್ದು ಇದು ಸಾಮಾನ್ಯವಾದ ಸಂಗತಿ ಅಲ್ಲ. ಯಾಕಂತಂದ್ರೆ 14 ಅವರ್ಸ್ ಕುತ್ಕೊಂಡು ಓದೋದು ಅಷ್ಟು ಈಸಿ ಅಲ್ಲ. ಓಕೆನಾ. ಸೊ ಸುಮ್ಮನೆ ಆಲ್ ಇಂಡಿಯಾ ರ್ಯಾಂಕ್ 55 ಲಕ್ ಇದೆ ಆದ್ರೂ ಅದು ಸಾಧ್ಯನೇ ಇಲ್ಲ. 14 ಅವರ್ಸ್ ಅವರು ಸ್ಪೆಂಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಈ ಪ್ಲೇಸ್ ಅಲ್ಲಿ ಕುತ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ನೀವು ಕೂಡ ಬಂದಿದ್ದೀರಾ ಅಂತಂದ್ರೆ ನಿಮ್ಮನ್ನು ಕೂಡ ಇದೇ ಪ್ಲೇಸ್ ಅಲ್ಲಿ ಕರೆದು ಕೂರಿಸ್ಬಿಟ್ಟು ನಾವು ಮತ್ತೆ ಇಂಟರ್ವ್ಯೂ ಮಾಡ್ತೀವಿ. ಓಕೆ. ಸೊ ನಮ್ಮ ಉದ್ದೇಶ ಏನಪ್ಪಾ ಅಂತಂದ್ರೆ ನೀವು ಆಫ್ಲೈನ್ ಆದ್ರೂ ಹೋಗಿ, ಆನ್ಲೈನ್ ಆದ್ರೂ ಹೋಗಿ, ಇಲ್ಲ ಮನೇಲಿ ಕುತ್ಕೊಂಡ್ರು ಹೋಗಿ. ಮನೇಲಿ ಕುತ್ಕೊಂಡು ಓದ್ತಿದ್ದೀರಾ ಅಂತಂದ್ರೆ ಅಟ್ಲೀಸ್ಟ್ ಪ್ರಾಪರ್ ಆಗಿ ಗೈಡೆನ್ಸ್ ತಗೊಂಡು ಓದಿ. ಪ್ರಾಪರ್ ಗೈಡೆನ್ಸ್ ಬೇಕೇ ಬೇಕು. ಯಾವ್ದು ಓದ್ಬೇಕು, ಯಾವ್ದು ಓದ್ಬಾರ್ದು ಅಷ್ಟು ನಿಮಗೆ ಗೊತ್ತಿರಬೇಕು. ಬೇಸಿಕ್ಸ್ ಗೊತ್ತಿದೆ ಅಂತಂದ್ರೆ ನೀವು ಮನೇಲಿ ಕುತ್ಕೊಂಡು ಓದ್ಬೋದು. ಪ್ಲಸ್ ನಿಮಗೆ ಸಪರೇಟ್ ಆಗಿ ಒಂದು ರೂಮ್ ಇದ್ರೆ ತುಂಬಾ ಬೆಟರ್ ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಆಲ್ ಇಂಡಿಯಾ ರ್ಯಾಂಕ್ 55 ಬಂದಿದ್ರಿ, ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಓಕೆ. ಅದರ ಹಿಂದೆ ನಿಮ್ಮ ಶ್ರಮ ತುಂಬಾ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ನೀವು ನಿಮ್ಮ ರಿಸಲ್ಟ್ ಅನ್ನ ನಿಮ್ಮ ಮನೆಯವರಿಗೆ ಹೇಳಿದ ತಕ್ಷಣ ಸೊ ಅವರ ರಿಯಾಕ್ಷನ್ ಯಾವ ರೀತಿ ಆಗಿತ್ತು? ಪೇರೆಂಟ್ಸ್ ಅಂತೂ ತುಂಬಾ ಖುಷಿ ಪಟ್ರು. ಯಾಕೆಂದ್ರೆ ಇಡೀ ಫ್ಯಾಮಿಲಿಯಲ್ಲಿ ಫಸ್ಟ್ ಗೌರ್ಮೆಂಟ್ ಎಂಪ್ಲಾಯ್ ಅಂದ್ರೆ ನಾನು. ಅದಕ್ಕೆ ತುಂಬಾನೇ ಖುಷಿ ಪಟ್ರು. ಮತ್ತೆ ಅವ್ರು ಫಸ್ಟ್ ಇಂದ ಅಷ್ಟೇ ಸಪೋರ್ಟ್ ಮಾಡಿದ್ರು. ಈ ತರ ನನ್ ಕೋರ್ಸ್ ಕಂಪ್ಲೀಟ್ ಆಯ್ತು, ನಾನು 6 ಮಂತ್ಸ್ ಈ ತರ ಗ್ಯಾಪ್ ತಗೋತೀನಿ, ನಾನು ಸ್ಟಡಿ ಮಾಡ್ತೀನಿ ಅಂದಾಗ ಅವ್ರು ಯಾವತ್ತೂ ಬೇಡ ಅಂತ ಅಂದಿಲ್ಲ. ಅಥವಾ ನನ್ನ ಇಲ್ಲ ನೀನ್ ಪ್ರೈವೇಟ್ ಹೋಗು ಜಾಯ್ನ್ ಆಗಿ ನೀನ್ ಸ್ಟಡಿ ಮಾಡ್ಕೊಂತ ಯಾವತ್ತೂ ಫೋರ್ಸ್ ಮಾಡಿಲ್ಲ. ಅದ್ ನನಗೆ ತುಂಬಾನೇ ಹೆಲ್ಪ್ ಆಯ್ತು. ಮತ್ತೆ ಇನ್ನೊಂದು ಖುಷಿ ಅಂತ ಅಂದ್ರೆ ಈಗ ನರ್ಸಿಂಗ್ ಮಾಡೋದಾಗ್ಲಿ, ನರ್ಸಸ್ ಅಂದ್ರೆ ಒಂದು ಇನ್ಫೀರಿಯರ್, ಅದೊಂದು ಸ್ಟೀರಿಯೋ ಟೈಪ್ ಇದೆ, ತುಂಬಾ ಇನ್ಫೀರಿಯರ್ ಆಗಿ ನೋಡೋದು. ಅದನ್ನ ಬ್ರೇಕ್ ಡೌನ್ ಮಾಡ್ದೆ ಅನ್ನೋ ಒಂದು ಖುಷಿ ಇದೆ. ಹಳ್ಳಿಲೆಲ್ಲ ಆತರ ಒಂದು ಇನ್ಫೀರಿಯರ್ ಫೀಲ್ ಮಾಡಿಸ್ತಾರೆ. ಅದನ್ನ ಬ್ರೇಕ್ ಡೌನ್ ಮಾಡೋ ಒಂದು ಅದಕ್ಕಿಂತ ತುಂಬಾ ದೊಡ್ಡ ಖುಷಿ ಕೊಡುತ್ತೆ ಸರ್ ಅದು.
ಸೊ ಇನ್ನೊಂದೇನಪ್ಪಾ ಅಂತ ಯಾವ ರೀತಿ ಆಗಿದೆ ಅಂತಂದ್ರೆ ಸಿಸ್ಟರ್ ಬ್ರದರ್ ಅಂತೆಲ್ಲ ಹೇಳ್ತೀರಾ, ಬಟ್ ನೀವು ಏಮ್ಸ್ ಅಲ್ಲಿ ಬಂದಿರಿ ಅಂತಂದ್ರೆ ಡೆಫಿನೆಟ್ಲಿ ನಿಮಗೆ ಸಿಸ್ಟರ್ ಮತ್ತೆ ಬ್ರದರ್ ಅಂತಕ್ಕಂಥ ವರ್ಡ್ಸೇ ಕೇಳಲ್ಲ. ಎಲ್ಲರೂ ಕೂಡ ಸರ್ ಮತ್ತೆ ಮ್ಯಾಮ್ ಅಂತಾನೆ ಕರೀತಾರೆ, ಅಥವಾ ನರ್ಸಿಂಗ್ ಆಫೀಸರ್. ಈವನ್ ಡಾಕ್ಟರ್ಸ್ ಬಂದ್ರು ಕೂಡ ನರ್ಸಿಂಗ್ ಆಫೀಸರ್ ಅಂತಾನೆ ಕರೀತಾರೆ. ಸಿಸ್ಟರ್ ಬ್ರದರ್ ಅಂತಕ್ಕಂಥ ನೀವೇ ಫಸ್ಟ್ ನಿಮ್ಮಿಂದ ಚೇಂಜ್ ಆಗ್ಬೇಕಾಗತ್ತೆ, ಅದನ್ನ ಬಿಟ್ಬಿಡಿ. ಓಕೆನಾ? ಸೊ ನೆಕ್ಸ್ಟ್ ಕರೆಯುವಾಗ ನರ್ಸಿಂಗ್ ಆಫೀಸರ್ ಅಂತ ಕರ್ಕೊಳ್ಳಿ. ಸೊ ನಿಮ್ಮ ರೆಸ್ಪೆಕ್ಟ್ ಅನ್ನ ನೀವೇ ಪಡಿಬೇಕಾಗುತ್ತೆ ಸಮ್ಟೈಮ್ಸ್. ಸೊ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅವ್ರ ಬಗ್ಗೆ ಓಕೆನಾ ಯಾವ ರೀತಿಯಾಗಿ ಅವರ ಶ್ರಮದ ಹಾದಿ ಇತ್ತು ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಸೊ ಸೌಮ್ಯ ಅವರಿಗೆ ಧನ್ಯವಾದಗಳು. ನಮ್ಮ KNU ಅಕಾಡೆಮಿ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇದೆ. ಓಕೆ, ಸೊ ಇನ್ನೊಂದೇನಪ್ಪಾ ಅಂತಂದ್ರೆ ಈ ವೇದಿಕೆಯನ್ನ ಕಲ್ಪಿಸಿಕೊಟ್ಟಂತ ಶಶಿಕುಮಾರ್ ಸರ್, ಸ್ಟಾರ್ ಹೆಲ್ತ್ ಅಕಾಡೆಮಿ, ಸೊ ಅವರಿಗೂ ಕೂಡ ಮತ್ತೆ ಅವರ ಸಿಬ್ಬಂದಿ ಆಗಿರ್ತಕ್ಕಂಥ ವಿವೇಕ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.